ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ. ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದೂ ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ. ತಡ ಮಾಡಬೇಡಿ, ಬನ್ನಿ, ಭೇಟಿ ಕೊಡಿ. ಶಾಂತಿನಾಥ ಹೋಲ್ಸೇಲ್ ಬಜಾರ್, ಕೊಣ್ಣೂರು ತಾಲೂಕು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಒಂದು ಗುಡಿ ನಿರ್ಮಾಣ ಆಗೈತಿ. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಈ ಥರ ಇಲ್ಲ ಅಂತೇಳಿ ಜನ ಮಾತಾಡತ್ತಾರೋ. ಇನ್ನೂ ಅದು ಅಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಇನ್ನೂ ಭಾಳ ಅಂದ್ರೆ ಒಂಥರ ಒಂದು ರೂಪಕ್ಕೆ ಬರ್ತೈತೆ ಅದು. ಅದಕ್ಕೆ ನಾವು ಎಲ್ಲರೂ 30ನೇ ತಾರೀಕು ಇದೀಗ ಅವ್ರು ಹೇಳ್ದಂಗೆ ಪ್ರಾರಂಭ ಮಾಡಿ 8 ತಾರೀಕು ಅಂದರೆ ಯಾವ್ಯಾವ ದೇವರ ಮೂಲ ಪೀಠಕ್ಕೆ ಯಾವಾಗ ಕೂಡಬೇಕು ಅಂದರೆ ವಿಶೇಷವಾಗಿ ನಮ್ಮ ಇಲ್ಲಿ ಲಕ್ಷ್ಮೀ ತಾಯಿ 4 ತಾರೀಕು ಅಂದರೆ ಅವ್ರ ಪೀಠಕ್ಕೆ ಕೂಡಬೇಕಂತ ಹಿಂಗೈತಿ. ಕೆಳಗಿನ ಲಕ್ಷ್ಮೀ ದೇವರು ಒಂಥರ ಐತಿ, ಹನುಮಂತ ದೇವರು ಹಿಂಗೆಲ್ಲ ಅದು ಮಾಡಿದ್ರು. ಅದಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದಂದ್ರೆ ಇಡೀ ಊರು, ಯಾಕಂದರೆ ಇಡೀ ಊರಿನ ದೇವರದು ನಿಮ್ಮೆಲ್ಲರದು ಅಂದರೆ ಸೇವಾ ಇದಕ್ಕೆ ಬೇಕಂತೇಳಿ ನಾವು ಕರೆದಿದ್ವಿ. ಅಂದರೆ ಎಲ್ಲರೂ ಸೇವಾ ಮಾಡೋಣ ಅಂತೇಳಿ ಅದಕ್ಕೆಲ್ಲ ಕೆಲವೊಂದು ಯುವಕ ಸಂಘ ಅದಿರಿ, ಕಮಿಟಿ ಅದಿರಿ, ಹಿರಿಯರು ಅದಿರಿ. ಅದಕ್ಕೆ ಎಲ್ಲರೂ ಯಾವ ಕೆಲಸ ಒಪ್ಸ್ಕೊಂತ ನಾವು ಮಾಡ್ಬೇಕು. 30 ತಾರೀಕಿಂದ ಕೆಲಸ ಪ್ರಾರಂಭ ಆಯ್ತು ಅಂದರೆ 8 ತಾರೀಕು ಮುಗಿದ್ಕೆ ಆಮೇಲೆ 9 ತಾರೀಕಿಂದ ಸಾರ್ವಜನಿಕ ನಮ್ಮ ದೇವಸ್ಥಾನನ ನಾವೆಲ್ಲ ಅಂದ್ರೆ ಪ್ರಾರಂಭ ಮಾಡೋದಕ್ಕೆ ಹಿಂಗೆ ಉದ್ದೇಶ ಇಟ್ಕೊಂಡಿವಿ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ತಾವೆಲ್ಲ ಭಾಳ ಅಂದರೆ ಎಕ್ಸ್ಪೀರಿಯನ್ಸು ಅನುಭವ ಐತೆ ನಮಗೆಲ್ಲ. ಅದಕ್ಕೆ ಯಾರ್ಯಾರು ಒಂದೊಂದು ಏನೇನು ನೇಮಿಸೋದಿರುತ್ತೆ ಅಂದರೆ ಅವತ್ತು ಈ ಥರ ಕಮಿಟಿನ ಮಾಡಿ. ಉದಾಹರಣೆ ಈಗ ನಾವೆಲ್ಲ ಎಲ್ಲರಿಗೂ ಒಬ್ಬೊಬ್ರು ಅಂದರು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸೋಣ, ವಾಟ್ಸಪ್ ಒಳಗೆ ಹಾಕೋಣ ಅಂದ್ರೆ ಹಂಗೆ ನಾವು ಕಾರ್ಡ್ ಪ್ರಿಂಟ್ ಮಾಡೋದು ಎಲ್ಲರಿಗೂ ಮುಡಿಸ್ಬೇಕು. ಈ ಕಾರ್ಡ್ ಪ್ರಿಂಟ್ ಮಾಡಿ ಮುಟ್ಸೋದು ಒಂದು ಕಮಿಟಿ ಯಾರು ಜವಾಬ್ದಾರಿ ತಗೋತೀರಿ ಅವರೇ ಹೋಗಿ ಎಲ್ಲರಿಗೂ ಹಿರಿಯರಿಗೆ ಅಂದರೆ ಎಲ್ಲರಿಗೂ ಮುಟ್ಟೋ ಹಂಗೆ ಮಾಡ್ಬೇಕಾದ್ರೆ. ಈಗ 30 ತಾರೀಕು ಅಲ್ಲಿ ಕೆಳಗಿನ ಗುಡಿಯಿಂದ ಕೆಲಸ ಪ್ರಾರಂಭ ಆಯ್ತು, ಅಲ್ಲಿ ಒಂದು ಕಮಿಟಿ ಯಾರು. ಆಮೇಲೆ ಇಲ್ಲೆಲ್ಲ 1, 2 ದೇವಸ್ಥಾನ ಅಂದರೆ ಮೂರ್ತಿ ಎಲ್ಲ ಬರೆದಿರ್ತೈತಿ, ತೇರೆಲ್ಲ ಬರೆದಿರ್ತೈತಿ, ಇದು ಯಾವ್ದು ಮಾಡೋದು, ಊಟದ ವ್ಯವಸ್ಥೆ ಎಲ್ಲ ಇರ್ತೈತ್ರಿ, ಅದನ್ನೆಲ್ಲ ಯಾರು ಮಾಡೋದು ಅಂತೇಳಿ ಹಿಂಗೆಲ್ಲರೂ ತಾವೊಂದು ಜವಾಬ್ದಾರಿ ಒಪ್ಸೋದು ಚಲೋ ಆಗ್ತೈತೆ. ಈಗ 30 ತಾರೀಕಿಂದ 30 ಅಥವಾ 1, 2ರಿಂದ ಅಂದರೆ ಸಂಜೆಗೆ ಅಂದರೆ ಪೂಜೆನ ಕರೆದು ಪ್ರವಚನ ಇಂಥವೆಲ್ಲ ಹೇಳುವಂಥ ಕಾರ್ಯಕ್ರಮ ಇರ್ತೈತಿ. ಅದಕ್ಕೆ ಸ್ವಾಮೀಜಿಯವ್ರನ್ನ ಯಾರು ಕರ್ಕೊಂಡು 8 ದಿವಸ ಪ್ರವಚನ ಕಾರ್ಯಕ್ರಮ ಯಾರು ಆಗ್ಬೇಕಂತ ಹಿಂಗೆಲ್ಲ ಒಂದು ಮಾಡಬೇಕು ಉದ್ದೇಶ ತಮ್ಮನ್ನೆಲ್ಲ ಅವ್ರು ಕರೆದಿದ್ವಿ. ತಾವು ದಯಮಾಡಿ ಸೇವಾ ಮನೋಭಾವನೆಯಿಂದ ಅಂದರೆ ನಾವು ಸೇವಾ ಮಾಡೋದಕ್ಕೆ ಎಲ್ಲರೂ ಅಂದರೆ ಆ ದೃಷ್ಟಿಯಿಂದ ತಾವೆಲ್ಲರೂ ಯಾವ್ಯಾವ ಕಮಿಟಿ ಅವರು ತಾವು ಯಾವ ಜವಾಬ್ದಾರಿ ತೊಗೋತೀರ ಅಂದ್ರೆ ಯಾರಂದ್ರೆ ಆ ಥರ ಒಪ್ಸ್ಕೊಂಡು ಇವತ್ತನ್ನ ಫೈನಲ್ ಮಾಡೋ ಈ ಉದ್ದೇಶದಿಂದ ನಾವು ಕರೆದಿದ್ವಿ. ತಾವೆಲ್ಲರೂ ದಯಮಾಡಿ ಅಂದ್ರೆ ತಮ್ಮದೇ ಅಂದ್ರೆ ಮನೆ ಕೆಲಸ ತಿಳ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಭಾಳ ಅಂತಾರೆ. ಯಾಕಂದ್ರೆ ಸುಮಾರು ನೋಡ್ರಿ, ಯಾಕಂದ್ರೆ ದೇವಸ್ಥಾನ ಅಂದ್ರೆ 800 ವರ್ಷದಿಂದ ಪೂಜರು ಕಟ್ಟರು. ಸಣ್ಣ ಗರ್ಭಗುಡಿ ಆಯ್ತು, ಗರ್ಭಗುಡಿ ಆದ ನಂತರ ಮುಂದಿನ ಗುಡಿ ಯಾರು ಕಟ್ಟಿರ್ತ ಅದು ಗೊತ್ತಿಲ್ಲ. ಸುಮಾರು 1975ನೇ ಇಸ್ವಾಗ ಸುಮಾರು 50 ವರ್ಷದಿಂದ ಮುಂದಿನ ಕಲ್ಲಿನಿಂದ ಅಪ್ಪಾರು ಕಟ್ಟಿಸ್ಕೊಟ್ರು. ಅದು 50 ವರ್ಷ ಆಗಿತ್ತು. 50 ವರ್ಷ ನಂತರ ಮತ್ತೆ ಈಗ ನಾವೆಲ್ಲ ಕೂಡಿ ಮತ್ತೆ ಪೂರ್ತಿ ದೊಡ್ಡ ಗುಡಿ ಅಂದರೆ ಮತ್ತೆ ಮಾಡಾಕತ್ತು. ಅಂದ್ರೆ ಹೀಗೆಲ್ಲ ನಮ್ಮ ಕಾಲಕ್ಕಿರ್ತ ನಮ್ಮ ನಾವು ಮಾಡಿ ಹೋಗ್ರಿ ಮುಂದೆ ದೇವ್ರು ಇರ್ತೈತಿ, ಮುಂದೆ ಹೆಂಗೆ ನಡೀತೈತಿ. ಅದಕ್ಕೆ ಭಾಳ ವ್ಯವಸ್ಥಿತ ಆಗೈತೆ. ತಾವೆಲ್ಲರೂ ಅಂದರೆ ಅತಿ ವಿಶೇಷವಾಗಿ ನಾವು ಮೂರ್ತಿ ಪ್ರತಿಷ್ಠಾಪನಾ ದೇವಸ್ಥಾನ ಈ ಕಾರ್ಯಕ್ರಮ ಮುಗಿಸಿ ಆಮೇಲೆ ಜೂನ್ 30 ಈಗಾಗಲೇ ಜಾತ್ರೆ ಕಮಿಟಿ ಡೇಟು ಫಿಕ್ಸ್ ಮಾಡಿದಾರೋ. ಅದ್ರ ಮುಂದೆ ಎಲ್ಲರೂ ಕಮಿಟಿ ಇರ್ತೈತಿ, ನೀವೆಲ್ಲದು ಅದು ದೊಡ್ಡ ಪ್ರಮಾಣ ಜಾತ್ರೆ ಮಾಡೋಣ. ಅದಕ್ಕೆ ತಾವೆಲ್ಲರೂ ಸಂಘದವ್ರು ಬಂದಿದ್ದೀರಿ. ಯಾವ್ಯಾವ ಏನೇನು ಕೆಲಸ ಒಪ್ಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ.